ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿನ ಸ್ವರ್ಗದ ಬಾಗಿಲು ಎಲ್ಲ ವ್ಯವಸ್ಥೆ ಮಾಡಿ ಉತ್ಸವ ಮೂರ್ತಿನಿಟ್ಟು ಎಲ್ಲ ಭಕ್ತಾದಿಗಳಿಗೆ ಬೆಳಗ್ಗೆ 5:30 ಗಂಟೆಯಿಂದ ಸಾಯಂಕಾಲ ರಾತ್ರಿ 10 ಗಂಟೆವರೆಗೂ ವ್ಯವಸ್ಥಿತವಾಗಿ ನಡೆಯುತ್ತೆ. ಇಲ್ಲಿ ಭಕ್ತಾದಿಗಳು ಮಹಾಲಕ್ಷ್ಮಿ ಬಡಾವಣೆಗೆ ಸೇರುತ್ತಿದ್ದು, ಮಹಾಲಕ್ಷ್ಮಿ ಬಡಾವಣೆಯಲ್ಲಿ ತುಂಬ ಜನ ಇಲ್ಲಿ ಮಾಜಿ ಮಂತ್ರಿಗಳಂತ ಗೋಪಾಲಯ್ಯನವರು, ಸುರೇಶ್ ಕುಮಾರ್ ಅವರು, ಮಾಗಡಿ MLA ಇರೋಂಥ ಬಾಲಕೃಷ್ಣ ಅವರು ಎಲ್ಲರೂ ಸಹಕಾರ ನೀಡಿ ನಮ್ಮ ಟ್ರಸ್ಟ್ ಒಂದಿದೆ. ಇದರಲ್ಲಿ ಆ ಟ್ರಸ್ಟ್ನ ಭಕ್ತಾದಿಗಳೆಲ್ಲ BEML ಎಂಪ್ಲಾಯೀಸ್ ಫ್ಯಾಕ್ಟ್ರಿನಲ್ಲಿ ಆಫೀಸರ್ಗಳಾಗಿ ಎಂಪ್ಲಾಯೀಸ್ಗಳಾಗಿ ರಿಟೈರ್ಡ್ ಆಗಿರೋರು ಇಲ್ಲಿ ಈ ಸೇವೆ ಮಾಡ್ತಾಯಿದ್ದಾರೆ. ಈ ದೇವಸ್ಥಾನ ಓಪನ್ ಆಗಿ ಸುಮಾರು 35 ವರ್ಷ ಆಗಿದೆ. ಇಲ್ಲಿ ವಿದ್ಯಾಗಣಪತಿ, ಕೈಲಾಸನಾಥೇಶ್ವರ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ, ಪಾರ್ವತಿ ದೇವಿ, ವೆಂಕಟರಮಣ ಸ್ವಾಮಿ, ಆಂಡಾಳ್ ದೇವಿ, ಗೋದಾದೇವಿ, ನವಗ್ರಹ ಸ್ವಾಮಿಗಳು ಎಲ್ಲ ಈ ಒಂದೇ ದೇವಸ್ಥಾನದಲ್ಲಿ 2.5 ಎಕರೆ CA ಜಾಗದಲ್ಲಿ BEML ಬಡಾವಣೆ ಮೊದಲನೇ ಅಂತ ಇದು ಈ ಒಂದು ಜಾಗದಲ್ಲಿ ಮಾಡಿದರೆ ಭಾಳ ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ನಡೆಯುತ್ತೆ. ಈ ಧರ್ಮದರ್ಶನ ಮಂಡಳಿಯಲ್ಲಿ ಕಾರ್ಯಾಧ್ಯಕ್ಷರಾದ ಚಂದ್ರೇಗೌಡರು, ಅಧ್ಯಕ್ಷರಂತ R. ಗೋಪಾಲನವರು, ನಾನು ಖಜಾಂಚಿ ಅಂತ ನಾವು ಹುಚ್ಚೇಗೌಡರು ಮತ್ತು ಧರ್ಮದರ್ಶನ ಮಂಡಳಿ ಎಲ್ಲರೂ ಕೂಡ ತುಂಬ ಶ್ರದ್ಧೆ ವಹಿಸಿ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಈ ಒಂದು ಧರ್ಮದರ್ಶನ ಮಂಡಳಿಯಲ್ಲಿ ಯಾವುದೇ ರೀತಿಯಾದಂಥ ಡಿಸ್ಪ್ಯೂಟ್ಗಳು ಆಗಲಿ, ಇನ್ನೊಂದಾಗಲಿ, ಭೇದ ಭಾವ ಆಗಲಿ ಯಾವುದೇ ಇಲ್ಲ. ಈ ಸುತ್ತಮುತ್ತ BEML ಬಡಾವಣೆ ಸುತ್ತಮುತ್ತ ಜನರೆಲ್ಲ ಸುಮಾರು 45,000-50,000 ಜನ ನಾಳೆ ಬಂದು ದೇವರ ಕೃಪೆಗೆ ಪಾತ್ರರಾಗಿ ಆಶೀರ್ವಾದ ಪಡ್ಕೊಂಡು ಅವ್ರು ಏನೇನು ಕಷ್ಟ ಸುಖಗಳಿರ್ತದೆ ದೇವರಲ್ಲಿ ಮೊರೆ ಇಟ್ಟು ಆ ಕೆಲಸಗಳೆಲ್ಲ ಆಗಲಿ ಅಂತ ಅವ್ರು ಕೇಳ್ಕೊಂಡು ಹೋಗ್ತಾರೆ. ದೇವರು ಕೂಡ ಅವ್ರ ಕಷ್ಟ ಸುಖಗಳಿಗೆ ಆಶೀರ್ವಾದ ಮಾಡಿ ತುಂಬ ಜನಕ್ಕೆ ಎಲ್ಲ ಅನುಕೂಲ ಆಗಿ ವಾಲಂಟ್ರಿಯಾಗಿ ಎಲ್ಲ ಸುತ್ತಮುತ್ತಲಿನ ಮುಖಂಡರುಗಳು, ಜನರು ಎಲ್ಲ ಬಂದು ಈ ದೇವಸ್ಥಾನದಲ್ಲಿ ದೇವರು ಆಶೀರ್ವಾದ ಪಡೆದು ಹೋಗಿ ತುಂಬ ಸಂತೋಷದಿಂದ ಇದ್ದಾರೆ. ಇಲ್ಲಿ ಎಲ್ಲ ರೀತಿ ಕ್ಲೀನ್ ವಿಚಾರದಲ್ಲಿ ಆಗಲಿ, ಇನ್ನೊಂದಾಗಲಿ ನಮ್ಮ ಅಧ್ಯಕ್ಷರು ಕಾರ್ಯಾಧ್ಯಕ್ಷ ಚಂದ್ರೇಗೌಡರು ಅವರು ನಮ್ಮ ಇಲ್ಲಿ BEML ಬಡಾವಣೆಗೆ ಮಹಾಲಕ್ಷ್ಮಿ ಲೇಔಟ್ಗೆ ಅವರು ಜನತಾದಳದ ಅಧ್ಯಕ್ಷರು ಕೂಡ ಆಗಿದ್ದಾರೆ. BEML ಕಾರ್ಮಿಕರ ಸಹಕಾರ ಸಂಘದಲ್ಲಿ ಅಧ್ಯಕ್ಷರಾಗಿದ್ದರು. ನಾನು ಕಾರ್ಯದರ್ಶಿಯಾಗಿದೆ. ನಾವು ಸುಮಾರು 8 ಬಡಾವಣೆ ಮಾಡಿ 8,000 ಇದ್ದೀವಿ. ಎಲ್ಲ ಕಡೆ ದೇವಸ್ಥಾನಗಳು, ರಂಗಮಂದಿರಗಳು ಎಲ್ಲ ಕಟ್ಟಿ ಏನು ಸಾರ್ವಜನಿಕರಿಗೆ ಏನೇನು ಮೂಲ ಸೌಕರ್ಯಗಳು ಬೇಕೋ ಎಲ್ಲವನ್ನು ನಾವು ವ್ಯವಸ್ಥೆ ಮಾಡಿದ್ವಿ. ಇದೇ ಬಡಾವಣೆ ಕೂಡ ಕುವೆಂಪು ರಂಗಮಂದಿರ, ಈ ದೇವಸ್ಥಾನಗಳು ಎಲ್ಲ ನಾವು ಅಭಿವೃದ್ಧಿ ಮಾಡಿದ್ವಿ. ಎಲ್ಲರೂ ಕೂಡ ಚೆನ್ನಾಗಿ ಭಕ್ತಾದಿಗಳು ಬಂದು ದೇವ್ರ ಪಾತ್ರರಾಗಿ ಎಲ್ಲ ಚೆನ್ನಾಗಿದ್ದಾರೆ. ನಾವು ಕೂಡ ಭಗವಂತನ ಪ್ರಾರ್ಥನೆ ಮಾಡ್ತೀವಿ. ಎಲ್ಲ ಜನರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ತಮ್ಮ ಹೆಸರು? M. ಹುಚ್ಚೇಗೌಡ. ನಾನು BEML ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಾನು ಸಹಕಾರ ಸಂಘದಲ್ಲಿ ಕಾರ್ಯದರ್ಶಿಯಾಗಿದ್ದೆ, ಪ್ರಾವಿಡೆಂಟ್ ಫಂಡ್ ಟ್ರಸ್ಟಿ ಆಗಿದ್ದೆ, ಈ ದೇವಸ್ಥಾನದ ಖಜಾಂಚಿ ಆಗಿದ್ದೀನಿ. ಎಲ್ಲ ಇದು ಮೇಯ್ನಾಗಿ ಹೇಳಬೇಕು ಅಂದರೆ ಇದು ಇಷ್ಟು ಕ್ಲೀನಾಗೆಲ್ಲ ನಡಿಬೇಕಾದ್ರೆ ಸನ್ಮಾನ್ಯ ಚಂದ್ರೇಗೌಡರು ಕಾರ್ಯಾಧ್ಯಕ್ಷರು ಬೆಳಗ್ಗೆ ಸಂಜೆವರೆಗೆ ಇಲ್ಲೇ ಇಟ್ಕೊಂಡು ಎಲ್ಲ ರೀತಿಯ ವ್ಯವಸ್ಥಿತವಾಗಿ ಎಲ್ಲ ಧರ್ಮದರ್ಶಿಗಳನ್ನ ಒಂದು ಒಗ್ಗಟ್ಟನ್ನ ಅವ್ರನ್ನ ಒಂದು ಒಮ್ಮತವಾಗಿ ಕರ್ಕೊಂಡೋಗಿ ಭಾಳ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಸಹಕಾರ ಕೊಡ್ತಾಯಿದ್ದೀವಿ. ಇಲ್ಲಿ ಜನಗಳು ಸಹ ಈ ಬಡಾವಣೆ ಜನಗಳು, ಸುತ್ತಮುತ್ತ ಜನಗಳು ಕೂಡ ಈ ದೇವಸ್ಥಾನಕ್ಕೆ ಸಹಕಾರ ಕೊಟ್ಕೊಂಡು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ. ನಾಳೆ ವೈಕುಂಠ ಏಕಾದಶಿ ಆದ ಪ್ರಯುಕ್ತ ಎಲ್ಲ ಸ್ವರ್ಗದ ಬಾಗಿಲೆಲ್ಲ ವ್ಯವಸ್ಥೆ ಮಾಡಿದೆ. ಬಂದು ಸ್ವಾಮಿಯ ದರ್ಶನ ಮಾಡಿಕೊಂಡು ವೈಕುಂಠ ಏಕಾದಶಿ ಸ್ವರ್ಗದ ಬಾಗಿಲಿನಲ್ಲಿ ಹೋಗಿ ದೇವರಿಗೆ ಆಶೀರ್ವಾದ ಪಡ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಎಲ್ಲರಿಗೂ ಒಳ್ಳೆಯದು.